ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮೋಸ್ಟ್ ಫೇವ್ರೆಟ್ ಚೈನೀಸ್ ರೆಸಿಪಿ ವೆಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥದ್ದು ಈ ವೆಜ್ ಮಂಚೂರಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಸೈಡ್ ಡಿಶ್ ಆಗಿ ಈ ವೆಜ್ ಮಂಚೂರಿಯನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಯಂತೂ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 kgಯಷ್ಟು ಎಲೆಕೋಸನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಕ್ಯಾರೆಟನ್ನು ಗ್ರೇಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 250 ಗ್ರಾಮಷ್ಟು ಮೈದಾ ಹಸಿಟ್ಟು ಹಾಗೆ 100 ಗ್ರಾಮಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 3 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಮೆಣಸು ಪುಡಿ, 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ನೀರನ್ನು ಸೇರಿಸ್ತೇನೆ ಕೈಯಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಆಲೂಗಡ್ಡೆಯನ್ನು ನಾನು ಹಾಗೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ಮ್ಯಾಶ್ ಮಾಡಿ ಅನಂತರ ಇದಕ್ಕೆ ಸೇರಿಸ್ಕೋಬೋದು. ನಾನೀಗ ಕೈಯಲ್ಲೇ ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲೆಕೋಸಲ್ಲೇ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಹಸಿಟ್ಟೇನಾದರೂ ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಅಥವಾ ತೆಳು ಅನಿಸಿದ್ರೆ ಸ್ವಲ್ಪ ಮೈದಾ ಹಾಗೆ ಕಾರ್ನ್ಫ್ಲೋರನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಸ್ವಲ್ಪನೇ ತಗೊಂಡು ಉಂಡೆಗಳಾಗಿ ಮಾಡಿ ಒಂದು ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಉಂಡೆ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಹಾಗೇ ಎಣ್ಣೆಗೆ ಸ್ವಲ್ಪನೇ ತೊಗೊಂಡು ಪಕೋಡ ಬಿಡೋ ರೀತಿಲಿ ಬಿಟ್ಕೋಬಹುದು. ನಾನಿಲ್ಲಿ ಇವತ್ತು 1 kg ಕ್ಯಾಬೇಜ್ಗೆ ಮಾಡ್ತಿರೋದ್ರಿಂದ ಕಾರ್ನ್ಫ್ಲೋರು ಹಾಗೆ ಮೈದಾನ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಾದರೆ 2 ಸ್ಪೂನ್ ಮೈದಾಗೆ 1 ಸ್ಪೂನ್ ಕಾರ್ನ್ಫ್ಲೋರನ್ನ ಸೇರಿಸ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೋಬಹುದು. ಈಗ ಕಾದಿರೋ ಬಿಸಿ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಳ್ತಾ ಹೋಗೋಣ. ಮಂಚೂರಿಯನ್ ಬಾಲ್ಸ್ನ ಸೇರಿಸ್ಬೇಕಾದ್ರೆ ಗ್ಯಾಸ್ ಫ್ಲೇಮು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಮಂಚೂರಿಯನ್ ಬಾಲ್ಸ್ನ ಸೇರಿಸಿ 2 ನಿಮಿಷ ಹಾಗೆ ಬೇಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪೂರ್ತಿಯಾಗಿ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ನೋಡಿ ಮಂಚೂರಿಯನ್ ಬಾಲ್ಸು ಪರ್ಫೆಕ್ಟಾಗಿ ಬಂದಿದೆ. ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣ್ತಿದೆ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮತ್ತೆ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲೇ ಇಟ್ಟು ಈ ತಣ್ಣಗಾಗಿರೋ ಮಂಚೂರಿಯನ್ ಬಾಲ್ಸ್ನ ಇದೇ ಎಣ್ಣೆಗೆ ಸೇರಿಸಿ ಒಂದು 10ರಿಂದ 20 ಸೆಕೆಂಡು ಫ್ರೈ ಮಾಡಿ ಸೈಡಿಗೆ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಮಂಚೂರಿಯನ್ ಬಾಲ್ಸ್ನ ಬಿಸಿಯಾಗಿ ಇದ್ರ ಮೇಲೆ ಹಾಗೆಯೇ ಚಾಟ್ ಮಸಾಲ ಎಲ್ಲ ಸೇರಿಸಿ ಟೊಮೆಟೊ ಕೆಚಪ್ ಜೊತೆ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ವೆಜ್ ಮಂಚೂರಿಯನ್ ಬಾಲ್ಸ್ನ ಡಬಲ್ ಫ್ರೈ ಮಾಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಮಂಚೂರಿಯನ್ ಮಾಡೋದಕ್ಕೆ ಬೇಕಾಗಿರೋ ಮಂಚೂರಿಯನ್ ಸಾಸ್ ಮಾಡ್ಕೊಳ್ಳೋಣ ಬನ್ನಿ. ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ 2 ಸ್ಪೂನಷ್ಟು ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಶುಂಠಿ, 5 ಹಸಿಮೆಣಸಿನ್ಕಾಯಿ ಹಾಗೆ 1 ಹಸಿರು ಕ್ಯಾಪ್ಸಿಕಮ್ಮು, 1 ಕೆಂಪು ಕ್ಯಾಪ್ಸಿಕಮ್ಮು, 2 ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ 3 ಬಿಸಿ ಎಣ್ಣೆಗೆ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸಿ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹಸಿರು ಕ್ಯಾಪ್ಸಿಕಮ್ಮು ಹಾಗೆ ಕೆಂಪು ಕ್ಯಾಪ್ಸಿಕಮ್ಮು ಎರಡನ್ನೂ ಸೇರಿಸಿ 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಕೆಂಪು ಕ್ಯಾಪ್ಸಿಕಮ್ನ ಬಳಸಲೇಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲದಿದ್ರೂ ಪರವಾಗಿಲ್ಲ. ಮಕ್ಕಳಿಗೆ ತಿನ್ನಲಿಕ್ಕೆ ಕಲರ್ಫುಲ್ ಆಗಿರುತ್ತೆ ಅಂತೇಳಿ ನಾನು ಸೇರಿಸಿದ್ದೀನಿ ಅಷ್ಟೇ. ಈಗ 1.5 ಟೀ ಸ್ಪೂನಷ್ಟು ಸೋಯಾ ಸಾಸು, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಮೆಣಸು ಪುಡಿಯನ್ನು ಸೇರಿಸಿ ಹೈ ಫ್ಲೇಮಲ್ಲೇ 30 ನಿಮಿಷ ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಹಾಗೆ ಮೆಣಸು ಪುಡಿಯನ್ನು ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ಸೇರಿಸ್ಕೋಬಹುದು. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸಿ ಅದಕ್ಕೆ 3 ಟೀ ಸ್ಪೂನಷ್ಟು ನೀರನ್ನು ಸೇರಿಸಿ ಕಲಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ 1 ಕುದಿ ಬರೋವರೆಗೂ ಬೇಯಿಸ್ಕೋಬೇಕು.
ನಾನಿಲ್ಲಿ ವೆನಿಗರ್ನ ಬಳಸ್ತಾ ಇಲ್ಲ. ವೆನಿಗರ್ ನನಗೆ ಮೊದಲಿಂದನೂ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ವೆನಿಗರ್ ಬದಲಿಗೆ ಅರ್ಧ ನಿಂಬೆಹಣ್ಣಷ್ಟು ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸನ ಸೇರಿಸಿದ ನಂತರ ಒಂದು ಸಲ ಮಿಕ್ಸ್ ಮಾಡಿದರೆ ಪರ್ಫೆಕ್ಟಾಗಿ ಮಂಚೂರಿಯನ್ ಸಾಸ್ ರೆಡಿ ಆಗುತ್ತೆ. ಈಗ ಇದಕ್ಕೆ ಸೂಪರ್ ಕ್ರಿಸ್ಪಿ, ಸೂಪರ್ ಟೇಸ್ಟಿಯಾದ ಮಂಚೂರಿಯನ್ ಬಾಲ್ಸ್ನ ಸೇರಿಸ್ಕೊಳ್ಳೋಣ. ಮಂಚೂರಿಯನ್ ಬಾಲ್ಸ್ನ ಸೇರಿಸಿದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಂಚೂರಿಯನ್ ಸಾಸ್ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗೋ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ಟ್ರೀಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಸಾಮಾನ್ಯವಾಗಿ ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ಸ್ನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾರೆ. ನಾನು ಸ್ಪ್ರಿಂಗ್ ಆನಿಯನ್ಸ್ ಬದಲಿಗೆ ಕೊತ್ತಂಬರಿಯನ್ನು ಸಣ್ಣಕ್ಕೆ ಹೆಚ್ಚಿ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ಬನ್ನಿ. ನಾನಿವತ್ತು ಯಾವುದೇ ಫುಡ್ ಕಲರನ್ನು ಅಥವಾ ಅಜಿನೋಮೋಟೋವನ್ನು ಯಾವುದನ್ನು ಸಹ ಬಳಸಿಲ್ಲ. ಆದಷ್ಟು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸಿ ಮಾಡಿರೋದ್ರಿಂದ, ಹಾಗೆ ಎಲೆಕೋಸ್ಗೆ ಕ್ಯಾರೆಟು ಹಾಗೆ ಬೇಯಿಸಿರೋ ಆಲೂಗಡ್ಡೆನ ಸೇರಿಸಿ ಮಾಡಿರೋದ್ರಿಂದ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ಒಂದು ಸಲ ಈ ರೀತಿ ಮಾಡಿ ನೋಡಿ, ಹೋಟೆಲ್ಲು ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಮಂಚೂರಿನ ಮರ್ತು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ ಅಲ್ವಾ. ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಿಸಿ ಬಿಸಿಯಾಗಿ ರುಚಿಯಾದ ಈ ರೀತಿ ವೆಜ್ ಮಂಚೂರಿಯನ್ ಮಾಡಿಕೊಡಿ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇವತ್ತಿನ ರುಚಿಯಾದ ವೆಜ್ ಮಂಚೂರಿಯನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಕರ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ರುಚಿಯಾದ ಹಾಗೂ ವಿಶೇಷ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.